ನೀನು ಇನ್ಮೇಲಿಂದ ಊಟ ತಗೊಂಬ, ದಿನ ನಾವೇ ಕೊಡ್ಬೇಕಾ? ಅಯ್ಯೋ ಬಿಟ್ಟಿ, ಎಲ್ಲಿಗೆ ಓಡೋಗ್ತಾ ಇದೀಯಾ? ಅಮ್ಮ! ಆಕಾಶವಾಣಿ ಲಕ್ನೋನ ಸುದ್ದಿ ಸಮಾಚಾರ. ಇಂದು ನಾವು ಕಾನ್ಪುರ್ನಲ್ಲಿ ನಡೆಯುತ್ತಿರುವ ಲಾಕ್ಡೌನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನೀವಂತೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಲ್ಲ, ನೀವು ನನ್ನನ್ನಂತೂ ಸ್ಕೂಲಿಗೆ ಕಳ್ಸಲ್ಲ. 2 ದಿನ ರಜೆ ಜಾಸ್ತಿ ಮಾಡಿದ್ದಾರೆ. ಕೆಲಸ ಮಾಡುವ ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ. ಈ ಮಿಲ್ನಲ್ಲಿ ಕಾಟನ್ ಮತ್ತು ಉಲ್ಲನ್ ಫ್ಯಾಬ್ರಿಕ್ಸ್ ತಯಾರಾಗುತ್ತಿದ್ದು ಅದರ ಇಳಿಕೆಯಿಂದಾಗಿ ಹಲವಾರು ಮಂದಿ ಏನಾಯ್ತು? ಕೆಲಸ ಮುಗಿಸ್ತಾ? ಇದರಿಂದಾಗಿ ನಿರುದ್ಯೋಗದ ಸಮಸ್ಯೆ ಉಂಟಾಗುವ ಆಯ್ತು ಅಮ್ಮೋರೆ. ಮತ್ತ್ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗು. ಕಾನ್ಪುರದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಅಮ್ಮೋರೆ, ಹೋಗುತ್ತಿದ್ದಾರೆ. ಅದು ಇದರಿಂದಾಗಿ ಕಾನ್ಪುರದ ಈ ತಿಂಗಳು ಇನ್ನೂ ಕಳ್ದಿಲ್ಲ, ಆಗ್ಲೇ ಸಂಬಳ ಕೇಳ್ತಾ ಇದ್ಯಾ? ಇದರಿಂದಾಗಿ ಹಲವಾರು ಕೋಲಾಹಲಗಳು ಉಂಟಾಗುತ್ತಿದ್ದು ಅಮ್ಮೋರೆ, ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ತುಂಬಾ ಕಷ್ಟದಲ್ಲಿದ್ದೀನಿ. ಯಾವಾಗ ಮಿಲ್ ಬಂದಾಗೋಯ್ತೋ ಆಗ ಬಿಟ್ಟಿ ಅವ್ರ ಅಪ್ಪನ ಕೆಲ್ಸಾನು ಹೊಟ್ಟೋಯ್ತು. ಪೊಲೀಸ್ ಆಯುಕ್ತರು ಮನವಿ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಬರುತ್ತಿರುವ ಸುದ್ದಿ ಕಾವಲ್ ಕಾಯ್ತಾರೆ. ಆದ್ರೆ ಅದರಿಂದ ಏನೂ ಸಿಕ್ತಿಲ್ಲ. ಮೇಲೆ ಕಲ್ಲು ತೂರಾಟವಾಗುತ್ತಿದ್ದು ದಯಮಾಡಿ ನಿಂದ್ ಯಾವಾಗ್ಲೂ ಇದೇ ಆಗೋಯ್ತು. ಆಸ್ತಿ ಪಾಸ್ತಿಗಳಿಗೆ ಇವಾಗ ಹೋಗು, ನಾಳೆ ನೋಡಿದ್ರಾಯ್ತು. ಕೇಳಿಕೊಳ್ಳುತ್ತಿದ್ದಾರೆ. 1970ರಲ್ಲಿ ನಿರ್ಮಿತವಾಗಿದ್ದ ಕಾಟನ್ ಮಿಲ್ಸ್ ಕಂಪನಿಯು 22,000 ಕೆಲಸಗಾರರನ್ನು ಹೊಂದಿದ್ದು ಅವರೆಲ್ಲರೂ ಕೆಲಸ ಕಳೆದುಕೊಂಡಿದ್ದಾರೆ. ಏನಿದು? ಊಟ ಎಲ್ಲಿ? ಊಟ ಇಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ನನ್ನ ತಿಂದ್ಬಿಡು. ಬೆಳಿಗ್ಗೆ ಹೊಟ್ಟೆ ಹಸ್ಕೊಂಡು ಹೋಗಿದ್ದೆ. ಎಲ್ಲ ಮಕ್ಳು ಅವ್ರವ್ರ ಟಿಫನ್ ತಂದಿದ್ರು. ನೀನ್ ನನಗ್ ಊಟನೇ ಕೊಡಲ್ಲ. ಹಸ್ವಿಗ್ ಹೊಟ್ಟೆ ಹಿಂಡುತ್ತೆ, ನೋವಾಗುತ್ತೆ. ಹೊಟ್ಟೆ ಹಸ್ಕೊಂಡು ಓದಕ್ಕೂ ಆಗಲ್ಲ. ಯಾವಾಗ ನಿಮ್ಮಪ್ಪ ದುಡಿತಿದ್ರೋ ಆಗ ಹೊಟ್ಟೆ ತುಂಬಾ ತಿಂತಿದ್ದೆ ತಾನೆ. ಈಗ ಅವ್ರಿಗೆ ಕೆಲ್ಸನೇ ಇಲ್ಲ. ಈಗ ಕೆಲ್ಸ ಇಲ್ಲ ಅಂದ್ರೆ ಬೇರೆ ಕೆಲ್ಸ ಯಾಕೆ ಮಾಡ್ಬಾರ್ದು? ಎಲ್ರೂ ಮಾಡ್ತಾರೆ, ಅವ್ರಿಗ್ ಮಾತ್ರ ಕೆಲ್ಸ ಸಿಗಲ್ಲ. ಇಡೀ ದಿನ ಮನೇಲಿ ಮಲ್ಕೊಂಡೇ ಇರ್ತಾರೆ. ಮೈಗಳ ಸೋಂಬೇರಿ. ಏನಂದೆ? ನೀನ್ ಅವ್ರನ್ನ ಸೋಂಬೇರಿ ಅಂತಿದ್ಯಾ? ಅಂತೀನಿ. ಎಷ್ಟ್ ಬೇಕಾದ್ರೂ ಹೊಡಿ, ಬೇಕಾದ್ರೆ ಸಾಯಿಸ್ಬಿಡು. ಸ್ಕೂಲ್ಗೆ ಹೋಗಕ್ಕೂ ಮುಂಚೆ ಒಂದ್ ಪರೋಟ ಕೊಡು, ಒಂದೇ ಒಂದು. 4 ಸಂಪಾದನೆ ಮಾಡಕ್ಕೆ ಹಗಲು ರಾತ್ರಿ ಕಷ್ಟ ಪಡ್ತಾರ ನಿಮ್ಮಪ್ಪ. ನೀನ್ ಅವ್ರನ್ನ ಸೋಂಬೇರಿ ಅಂತಿದ್ಯಾ? ಅಂತೀನಿ. ಅಂತೀಯಾ? ಮಾತಾಡ್ತೀಯಾ? ಉಲ್ಟಾ ಮಾತಾಡ್ತೀಯಾ ನೀನು? ಬಾಯಿ ಬಂದಂಗ್ ಮಾತಾಡ್ತೀಯಾ? ಹೊಡಿತಾ ಇದೀಯಾ? ಹೊಡೆದೆ ಇನ್ನೇನ್ ಮಾಡ್ಲಿ? ಕೆಟ್ಟ ಹೋಗಿದ್ದಾಳೆ, ಬಾಯಿ ಬಂದಂಗ್ ಮಾತಾಡ್ತಾಳೆ. ಅಪ್ಪ ಅಮ್ಮನ್ಗೆ ಬೆಲೆ ಕೊಡದೆ ಮಾತಾಡ್ತಾಳೆ. ಬಿಡು ಬಿಡು ಬಿಡು. ನೀನು ಸರಿ ಆಯ್ತು, ಬಿಡು ಬಿಡು. ಸಾಯ್ಸ್- ಬಾ, ಎದ್ದೇಳಮ್ಮ. ಯಾಕಮ್ಮ, ಏನಾಯ್ತು? ಏನ್ ಹೇಳ್ತಾ ಇದ್ಲು? ಊಟ ಕೇಳ್ತಿದ್ಲು, ಆಮೇಲೆ ಪಾತ್ರೆ ಕುಕ್ಕಕ್ ಶುರು ಮಾಡಿದ್ಲು, ಉಲ್ಟಾ ಸೀದಾ ಮಾತಾಡಿದ್ಲು. ಚಿಕ್ಕ ಹುಡುಗಿ ಅವಳು, ಹಸುವಾಗೇ ಆಗುತ್ತೆ. ಸ್ಕೂಲಲ್ಲಿ ದಿನವಿಡೀ ಓಡಾಡ್ತಾ ಇರ್ತಾಳೆ. ಹೊಟ್ಟೆ ಖಾಲಿ ಆದ್ಮೇಲೆ ಕೇಳ್ತಾಳೆ. ಹಾಗಾದ್ರೆ 4 ಜನರ ಹೊಟ್ಟೆ ತುಂಬಾ ಕೇಳಿಂದ ತರೋದು? ನಿಮ್ಗೇನಾದ್ರೂ ಸಿಕ್ತಾ? ಬಿಡಿ. ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಕಾಯ್ತಿರ್ತಾರೆ. ದುಡ್ಡು ಕೊಡಬೇಕಾಗಿರೋ ಸಮಯ ಬಂದಾಗ ಸುಮ್ಮನಾಗ್ತಾರೆ. ತಗೋ ಇದನ್ನ, ಬೆಲ್ಲ ಹಿಡ್ಕೋ. ಲಾಲಾ ಹತ್ರ ಇದನ್ನ ಸಾಲ ಮಾಡಿ ತಗೊಂಡು ಬಂದೆ. ಶರ್ಬತ್ ಮಾಡ್ಬಿಡು. ಏನ್ ಮಾಡ್ತಿದ್ಯಾ ಅಮ್ಮ? ಶರ್ಬತ್ ಮಾಡ್ತಿದ್ದಾಳೆ, ಕುಡಿಯುವಂತೆ. ಬಾ ಕೂತ್ಕೋ. ನಾನಂತೂ 2 ಗ್ಲಾಸ್ ಕುಡಿತೀನಿ.
ಬಿಟ್ಟು ಅಂತೂ ಇಡೀ ದಿನ ಹುಡುಗರ ಜೊತೆ ಓಡಾಡ್ತಾ ಇರ್ತಾನೆ. ಆ ಮಕ್ಕಳ ಜೊತೆ ಗೋಲಿ ಆಡೋದು, ಗಾಳಿಪಾಟ ಹಾರಿಸೋದೇ ಕೆಲಸ. ಮುಂದಿನ ವರ್ಷ ಮುರಾರಿ ಸಾಹೇಬ್ರನ್ನ ಕೇಳಿ ಇವನನ್ನು ಸ್ಕೂಲಿಗೆ ಸೇರಿಸ್ಬೇಕು ನಾವು. ನಮ್ಮ ಮಗಳಂತೂ ಮದುವೆ ಮಾಡ್ಕೊಂಡು ಹೊರಟೋಗ್ತಾಳೆ. ನಮಗೆ ವಯಸ್ಸಾದ ಕಾಲದಲ್ಲಿ ಇವನೇ ನಮ್ಗೆ ಆಸರೆ ಆಗ್ತಾನೆ. ಬಿಟ್ಟಿ ಬಾ ಮಗಳೇ, ಶರ್ಬತ್ ಕುಡಿ ಬಾ. ಇಲ್ಲ, ನಂಗೇನು ಬೇಡ, ನನಗೆ ಹಸ್ವಿಲ್ಲ. ಇಲ್ಲಿ ನಂಗೆ ಕೊಡು, ನಾನು ಹೋಗಿ ಕುಡಿಸ್ತೀನಿ ಅವಳಿಗೆ. ಬಿಟ್ಟಿ ತಗೋ, ಶರ್ಬತ್ ಕುಡಿ. ಕುಡಿಯಮ್ಮ. ತಗೋ. ಬೆಲ್ಲದ ಶರ್ಬತ್ತು, ನಿಧಾನ. ಇಲ್ಲೋಡ್ ನನ್ನ ಮಾತು ಕೇಳು. ತಪ್ಪು ನಮ್ಮ ಮಕ್ಕಳದಲ್ಲ, ನಮ್ದು. ಈಗ ಇದರಲ್ಲಿ ನಿಮ್ದೇನು ತಪ್ಪಿದೆ? ಈಗ ಮಿಲ್ಲೇ ಬಂದಾಗ್ಬಿಟ್ಟಿದೆ ಅಂದಮೇಲೆ ನೀವು ಅದನ್ನು ಶುರು ಮಾಡ್ಸೋಕ್ಕಾಗಲ್ಲ. ಆದರೆ ಏನೇ ಆಗಲಿ, ಮಕ್ಕಳನ್ನು ಹುಡ್ಸಿರೋದು ನಾವೇ ಅಲ್ವಾ? ಊಟ ಕೂಡ ನಾವೇ ತಿನ್ನಿಸ್ಬೇಕು ತಾನೆ. ಬಂಜೆ ಆಗಿದ್ರು ಸಹಿಸ್ಕೊಂಡ್ಬಿಡ್ತಿದ್ದೆ. ಆದರೆ ಭಗವಂತ ನಮಗೆ ಮಕ್ಕಳನ್ನ ಕೊಟ್ಟಿದ್ದಾನೆ, ಅವ್ರ ಹೊಟ್ಟೆ ತುಂಬಿಸೋ ಶಕ್ತಿನೂ ಕೊಡ್ಬೇಕಲ್ವಾ? ನಾವ್ ಎಂಥ ತಂದೆ ತಾಯಿ, ನಮ್ಮ ಮಕ್ಕಳಿಗೆ ಒಂದು ಹೊತ್ತು ಊಟ ಕೂಡ ಹಾಕಕ್ಕಾಗ್ತಿಲ್ಲ. ಲಾಟಿನ ಎತ್ಕೊಡಮ್ಮ, ಹೋಗ್ಬೇಕು, ಟೈಮ್ ಆಯ್ತು. ಏನಾದರೂ ಕೊಟ್ರ? 10 ರೂಪಾಯಿ ಕೊಟ್ಟಿದ್ದಾರೆ. ನಡಿ, ಲಾಲಾ ಅಂಗಡಿ ಹತ್ರಕ್ಕೆ ಹೋಗೋಣ. ಗೋಧಿ ಹಿಟ್ಟು ತಗೊಳ್ಳೋಣ. 8-10 ದಿನ ಅಂತೂ ಬಂದೇ ಬರುತ್ತೆ. ನಡಿ. ಆದರೆ ಪೂರ್ತಿ 10 ರೂಪಾಯಿಗೆ ಹಿಟ್ಟು ತರೋದಾ? ಹಾಂ, ಆಲೂಗಡ್ಡೆನೂ ತಗೊಳ್ಳೋಣ. ನಡಿ. ಇಲ್ಲಿ ಕೇಳಿ, ಇವತ್ತು ಪರೋಟ ಮಾಡ್ಲಾ? ಪರೋಟಾನ? ಹಾಂ. ಅಲ್ಲ, ಬೇಡ. ಬಿಟ್ಟಿಗೆ ತುಂಬಾ ಇಷ್ಟ ಅದು. ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಪರೋಟ ಮಾಡಿದ್ರೆ ಖುಷಿ ಆಗ್ಬಿಡ್ತಾಳೆ. ಮತ್ತೆ ನಿಮಗೂ ಅದು ಇಷ್ಟ ತಾನೇ? ನೋಡು, ಪೂರ್ತಿ 10 ರೂಪಾಯಿ ಬೇಕಾಗುತ್ತೆ ಪರೋಟ ಮಾಡೋದಕ್ಕೆ. ಆಮೇಲೆ ಮುಂದೇನು ಮಾಡಬೇಕು? ಅಯ್ಯೋ, ಏನೋ ಒಂದು ಆಗುತ್ತೆ ಬಿಡಿ. ಇವತ್ತಂತೂ ಪರೋಟಾನೇ ಮಾಡೋದು ಅಷ್ಟೇ. ಒಳ್ಳೇದಾಯ್ತು ಇದನ್ನೆಲ್ಲ ತಗೊಂಡಿದ್ದು. ನೆನ್ಪಿದ್ಯಾ ನಿಮ್ಗೆ?
ದೀಪಾವಳಿಗೆ ಪರೋಟ ಮಾಡಿದ್ದೆ. ಎಲ್ರೂ ಇಷ್ಟಪಟ್ಟು ತಿಂದಿದ್ವಿ. ಹಾ, ತುಂಬ ಚೆನ್ನಾಗೇನೋ ಮಾಡ್ತೀಯ. ಸಖತ್ತಾಗೇ ಮಾಡ್ತೀಯ. ನೀವು ಬಿಡಿ. ಸರಿ, ಇಲ್ಲಿ ಕೇಳು. ಇದನ್ನ ತಗೊಂಡು ಮನೆಗೆ ಹೋಗಿರು. ನಾನು ಮಿಲ್ ಹತ್ರ ಸ್ವಲ್ಪ ಹೋಗಿ ಬರ್ತೀನಿ. ಕೆಲಸ ಶುರು ಆಗಿದ್ರೆ ನೋಡ್ಕೊಂಬರ್ತೀನಿ. ಬೇಗ ಬರ್ತೀನಿ. ಹಾ, उतर किरनिया सांझ से निमिया से धीरे धीरे हो उतर किरनिया सांझ से निमिया से धीरे. ಏನ್ ಮಾಡ್ತಾ ಇದ್ಯಾ ಅಮ್ಮ? ಪರೋಟ. ಇವತ್ತು ಪರೋಟ ಮಾಡ್ತಿದ್ಯಾ? ಇವತ್ತು ಪರೋಟ ಸಿಕ್ಕಿದೆ. ಅರೆ, ಎಲ್ಲಿ ಹೋಗ್ತಿದ್ಯಾ? ಎಲ್ಲರಿಗೂ ಹೇಳೋಕೆ ಹೋಗ್ತಾ ಇದೀನಿ, ಇವತ್ತು ನಮ್ಮ ಮನೇಲಿ ಪರೋಟ ಮಾಡ್ತಿದ್ದಾರೆ ಅಂತ. ಮೊದ್ಲು ಸ್ವಲ್ಪ ಬಾಯ್ಲಿ ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬಾ. नदिया के तेरे तेरे हो उतर किरनिया सांझ से. ನಾನಂತೂ 10 ಪರೋಟ ತಿಂತೀನಿ. ಅಷ್ಟು ದೊಡ್ಡ ಹೊಟ್ಟೆನಾ ನಿಂದು? 10 ತಿಂತೀಯಾ? ಹಾ, ತಿಂತೀನಿ. ಹೋಗಿ ಕಟ್ಟಿಗೆ ತಗೊಂಡ್ ಬಾ. ಪರೋಟ ಮಾಡ್ತಿದ್ಯಾ ಅಮ್ಮ? ಹಾ, ನಿನ್ಗೋಸ್ಕರ ಪರೋಟ ಮಾಡ್ತಿದ್ದೀನಿ. ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲ. ಕೋಪ ಮಾಡ್ಕೊಂಡಿರ್ಲಿಲ್ಲ ಅಮ್ಮ, ಕೋಪ ಏನಿಲ್ಲ. ಮೊದಲನೇ ಪರೋಟ ನಾನೇ ತಿಂತೀನಿ. ಅಕ್ಕ ದೊಡ್ಡವಳಲ್ವಾ? ಅದು ಅಲ್ಲದೆ ನಿನ್ನೆ ನಾನು ಅವಳಿಗೆ ಹೊಡೆದಿದ್ದೆ. ಮೊದಲನೇ ಪರೋಟ ಅಕ್ಕನ್ಗೆ ಕೊಡೋದು. ಅದಕ್ಕೇನ ನೀವು ಪರೋಟ ಮಾಡಿದ್ದು? ಅಕ್ಕನಿಗೆ ನೀವು ದಿನ ಹೊಡೆಯಿರಿ ಮತ್ತೆ ದಿನ ಪರೋಟ ಮಾಡಿ. ಸುಮ್ಮನಿರೋ. ನಾನ್ಯಾಕೆ ನನ್ನ ಮುದ್ದುಗೆ ಹೊಡಿಲಿ? ತಗೋ, ತಿನ್ನು. ನನಗೆ ದಿನ ಹೊಡೆದಾಗ ಏನೂ ಇಲ್ಲ, ಅಕ್ಕನಿಗೆ ಒಂದಿನ ಹೊಡೆದಿದ್ಕೆ ಪರೋಟ. ನೀವು ಮತ್ತೆ ಅಪ್ಪ ಅಕ್ಕನ ತುಂಬಾ ಪ್ರೀತಿಸ್ತೀರ, ನನ್ನನ್ನಲ್ಲ. ಏನಂತಿದ್ಯಾ ನೀನು? ನೀನ್ ನನ್ ಬಂಗಾರ ಕಣೋ. ಹಾಗಾದ್ರೆ ನಾನ್ ಮೊದಲು ಬಂದಿದ್ದು, ಅಕ್ಕನಿಗೆ ಏನಕ್ಕೆ ಮೊದಲನೇ ಪರೋಟ ಕೊಟ್ಟಿದ್ದು? ಅದೇನ್ ಗೊತ್ತಾ ಕಂದ, ಅಕ್ಕ ಗಂಡನ್ ಮನೆಗೆ ಹೋಗ್ಬಿಡ್ತಾಳೆ. ಆಗ ನೀನ್ ಮಾತ್ರ ನಮ್ ಜೊತೆ ಇರ್ತೀಯ ಅಲ್ವಾ? ಅಂದ ಹಾಗೆ ಹೋಗ್ತಿರೋರ್ಗೆ ಚೆನ್ನಾಗಿ ತಿನ್ಸಿ ಕುಡ್ಸಿ ಕಳಿಸ್ಬೇಕು. ಆಮೇಲೆ ನೀನ್ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ ಬಾ. ಆಗ ಈ ಅಮ್ಮ ಮಗ ಇಬ್ರು ದಿನ ಪರೋಟ ತಿನ್ನೋಣ. ಏನು? ಇಲ್ಲ, ನನ್ಗೆ ಈ ಪರೋಟನೇ ಬೇಕು ತಿನ್ನಕ್ಕೆ. ತಗೋ ತಿನ್ನು, ತುರುಕ್ಕೋ. ಇವ್ನು ಅಂದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಅವನು ಹಾಗೆ ಮಾತಾಡ್ತಾನೆ. ಇಡೀ ದಿನ ಪ್ರಾಣಿ ಥರ ಸುತ್ತಾ ಇರ್ತಾನೆ. ಸ್ಕೂಲ್ಗೆ ಹೋದ್ಮೇಲೆ ಅವನಿಗೆ ಸರಿಯಾಗಿ ಮಾಡ್ತೀನಿ. ಎಷ್ಟು ಹೊಟ್ಟೆ ಕಿಚ್ಚವನ್ಗೆ ಅಕ್ಕನ್ಗೆ ಮೊದಲನೇ ರೊಟ್ಟಿ ಕೊಟ್ರೆ ಸಹಿಸ್ಲಿಲ್ಲ. ಅಕ್ಕನಿಗೆ 2 ಪರೋಟ ಕೊಡಿ ಅಥವಾ 3. ನಾನಂತೂ ಹೊಟ್ಟೆ ತುಂಬಾನೇ ತಿನ್ನೋದು. ನೋಡು ಕಂದ, ಅದೇನು ಅಂದ್ರೆ ತುಂಬಾ ಪರೋಟ ತಿಂದ್ರೆ ಹೊಟ್ಟೆ ಉಬ್ಬರ್ಸತ್ತೆ. ದಿನ ತಿನ್ನೋ ಅಭ್ಯಾಸ ಇರುತ್ತಲ್ಲ, ಅವ್ರ ವಿಷಯ ಬೇರೆ. ಪರೋಟ ಇದು, ಅದು ಗೋಧಿ ಹಿಟ್ಟಿಂದು. ಜೀರ್ಣ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ಬೇಕು. 2 ಕೊಡೋದು. ಮತ್ತೆ ಅಪ್ಪನೂ ತಿನ್ಬೇಕಲ್ವಾ? ಮತ್ತೆ ಅಕ್ಕನಿಗೆ ಕೊಟ್ಟಿದ್ದು ನಾನು ತಿಂದಿದ್ದೆ ತಾನೇ? ಬೇಯಿಸ್ದೆ ಹಾಗೆ ಕೊಟ್ಬಿಡ್ಲಾ? ಬೆಂದ್ಮೇಲೆ ತಾನೇ ಕೊಡಕ್ಕಾಗತ್ತೆ. ಸುಮ್ಮನೆ ಕೂತ್ಕೋ ಈಗ. ನನ್ನನ್ನು ಯಾರು ಪ್ರೀತಿ ಮಾಡಲ್ಲ ಅಂದ್ರೆ ಹಾಗಾದ್ರೆ ನನ್ನ ನಿಂತಿಕೆ ದೇವ್ರು ಅವನ ಹತ್ರ ಕರೆಯಲ್ಲ? ಎಲ್ ಕಲ್ತ್ಕೊಂಡೆ ಇದೆಲ್ಲ ನೀನು?
ಹೀಗೆಲ್ಲ ಮಾತಾಡ್ದೆ ಅಂದ್ರೆ ಈ ಬಿಸಿ ಚಿಮ್ಟನ ನಿನ್ ಬಾಯಿಗೆ ಇಟ್ಬಿಡ್ತೀನಿ. ಆ ಭಗವಂತ ಕರೆಸ್ಕೊಳ್ಳೋದಕ್ಕೆ ನಿನ್ನ ಇಷ್ಟು ಕಷ್ಟಪಟ್ಟು ಬೆಳೆಸ್ತಿದೀವಾ? ಇನ್ನ ಸ್ವಲ್ಪ ಕುಡಿ ನನಗೆ. ಸಾಕು, ಇನ್ ಕೊಡಲ್ಲ. ಕುಡಿ, ನಂಗಿನ್ನ ಹೊಟ್ಟೆ ಹಸಿಯುತ್ತಿದೆ, ನಾನಿನ್ನ ತಿಂತೀನಿ. ಕಂದ, ನಾಲ್ಗೆ ರುಚಿ ಹೊಟ್ಟೆನ ಯಾವತ್ತೂ ತುಂಬಿಸೋದಿಲ್ಲ. ನಿನ್ ಹೊಟ್ಟೆ ಬಗ್ಗೆ ಯೋಚನೆ ಮಾಡು. ಇಲ್ ನೋಡಿ, ಖಾಲಿಯಾಗಿದೆ. ನನ್ನ ಚಿಕ್ಕ ಮಗನ್ಗೋಸ್ಕರ ಈ ಚಿಕ್ಕ ಪರೋಟ. ಇನ್ನೊಂದು ಸಣ್ಣ ಪರೋಟ. ಹೋಗ್ತೀಯಾ ಇಲ್ಲ ಬಾರಿಸ್ಲಾ? ತುಂಬಾ ತುಂಟ ಆಗ್ಬಿಟ್ಟಿದ್ದಾನೆ. ಹಿಟ್ಟಿನ್ನೂ ಇದೆಯಲ್ವಾ, ಇನ್ನೊಂದು ಮಾಡ್ಕೊಡಮ್ಮ. ಈಗ ತಿನ್ನಕ್ಕಲ್ಲ, ನಾಳೆ ಬೆಳಿಗ್ಗೆ ಎತ್ತಿಡಕ್ಕೆ. ಬೆಳಗ್ಗೆ ತಿಂಡಿ ಕೊಟ್ಟು ಕಳಿಸೋ ಅಷ್ಟು ಶ್ರೀಮಂತರಲ್ಲ ನಾವು. 2 ಹೊತ್ತು ರೊಟ್ಟಿ ಸಿಕ್ಕಿದ್ರೆ ಅದೇ ದೊಡ್ಡದು. ಕೇಳಿಲಿ, ತಗೋ ಇದನ್ನ. ಬಿಟ್ಟುಗ್ ಹೇಳ್ಬೇಡ. ನಿಮ್ಮಪ್ಪನಿಗೆ ಹೊಟ್ಟೆ ತುಂಬ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಅವ್ರು ಸರಿಯಾಗಿ ತಿಂತಾನೇ ಇಲ್ಲ. 4 ಪರೋಟ ತಿಂದರೆ ಅದೇ ಜಾಸ್ತಿ. ಯಾಕಿಷ್ಟು ತಡ ಮಾಡಿದ್ರಿ? ಎಲ್ಲಿಗೆ ಹೋಗಿದ್ರಿ? ಅಯ್ಯೋ, ಅದು
ಮುರಾರಿ ಸಾಹೇಬ್ರು ಸೈಕಲ್ ಸರಿ ಮಾಡಕ್ ನಿಂತೆ. ಹ್ಮ್ ಸರಿ ಮಾಡೋದ್ರ ಸಮಯ ಹೋಯ್ತು. ಮಕ್ಕಳು ತಿಂದ್ರ? ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ಬಿಟ್ಟು ಅಂತೂ ಕುಣಿತಿದ್ದ. ಎಲ್ಲ ಸ್ನೇಹಿತರಿಗೆ ಹೋಗಿ ಇವತ್ತು ಪರೋಟ ತಿಂದಿದ್ದೀನಿ ಅಂತ ಹೇಳಿದಾನೆ. ಬನ್ನಿ, 4 ಪರೋಟ ಇಟ್ಟಿದ್ದೀನಿ ನಿಮ್ಗೋಸ್ಕರ. ಹೊಟ್ಟೆ ತುಂಬತ್ತೆ. ನೀನ್ ತಿಂದಿಯೋ ಇಲ್ವೋ? ಇವತ್ತು ಬೆಳಗ್ಗೆಯಿಂದ ನನ್ಗೆ ಯಾಕೋ ಹೊಟ್ಟೆನೇ ಸರಿ ಇಲ್ಲ. ನಾನು ಸಾಗು ರಸ ಕುಡ್ದಿದ್ದೀನಿ. ಒಂದಾದ್ರೂ ತಿನ್ ನೀನು, ರಾತ್ರಿ ಆಗಿದೆ. ಬೇಡ, ನೀವು ತಿನ್ನಿ. ಅದು ಅಲ್ಲದೆ ತುಂಬ ದಿನ ಆದ್ಮೇಲೆ ತಿಂತಾ ಇದ್ದೀರಾ, ತಿನ್ನಿ. ನನ್ ಪರೋಟ ನೀನ್ ತಿಂದ? ಎದ್ದೇಳು. ನನ್ ಪರೋಟ ನೀನ್ ತಿಂದ? ಯಾಕೋ ಮಾತಾಡ್ತಿಲ್ಲ? ನನ್ ಪರೋಟ ನೀನ್ ತಿಂದನೋ? ಎದ್ದೇಳು, ಹೇಳು. ನೀನ್ ತಿಂದನೋ ಪರೋಟ? ಹೇಳು, ಪರೋಟ ಎಲ್ಲೋಯ್ತು? ಹೇಳು, ಹೇಳು. ಅಕ್ಕ ಹೊಟ್ಟೆ ಹಸಿತಿತ್ತು. ನೀನು ಇನ್ಮೇಲಿಂದ ಊಟ ತಗೊಂಬ, ದಿನ ನಾವೇ ಕೊಡ್ಬೇಕಾ? ಯಾಕೋ ಪರೋಟ ತಿಂದೆ? ಯಾಕೋ ನನ್ ಪರೋಟ ತಿಂದೆ? ಯಾಕೋ ತಿಂದೆ? ನನ್ ಪರೋಟ ಯಾಕೋ ತಿಂದೆ? ಹೇಳು, ಯಾಕೋ ತಿಂದೆ ನನ್ ಪರೋಟ? ಯಾಕೆ? ಯಾಕೋ ತಿಂದೆ? ಹೇಳು, ಯಾಕೋ ತಿಂದೆ? ಯಾಕೋ ನನ್ ಪರೋಟ ತಿಂದೆ? ಹೇಳು, ಹೇಳು. ಅಯ್ಯೋ, ಯಾಕೆ ಇಷ್ಟೊಂದು ಹೊಡಿತಾ ಇದೀಯಾ? ಏನಮ್ಮ ಮಾಡ್ಬಿಟ್ಟೆ?